ಮಾನವ ಹಕ್ಕು ಆಯೋಗದ ಹೆಸರಿನ ದುರ್ಬಳಕೆ ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಶಿರಸಿಯಲ್ಲಿ ರಾಜ್ಯ ಮಾನವ ಹಕ್ಕು ಆಯೋಗದ ಸದಸ್ಯ ನ್ಯಾಯಮೂರ್ತಿ ಎಸ್ಕೆ ವಂಟೇಗೋಡಿ ಸೂಚಿಸಿದರು. ನಗರದ ಮಿನಿ ವಿಧಾನಸೌಧದಲ್ಲಿ ಶುಕ್ರವಾರ ಅಧಿಕಾರಿಗಳ ಸಭೆ ನಡೆಸಿ ಬೇರೆ ಬೇರೆ ಹೆಸರಿನಲ್ಲಿ ದುರ್ಬಳಕೆ ಮಾಡಿಕೊಳ್ಳುವುದು ನಮಗೂ ದೂರು ಬಂದಿದೆ. ಕಾನೂನು ಪ್ರಕಾರ ನ್ಯಾಯಯುತ ಬೇಡಿಕೆ ಇದ್ದರೆ ಈಡೇರಿಸಬೇಕು. ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಒತ್ತಡ ತಂದರೆ ಹೆದರಬೇಕಿಲ್ಲ, ಆಯೋಗಕ್ಕೂ ತಿಳಿಸಿ ಎಂದರು. ಮಾನವ ಹಕ್ಕು ಆಯೋಗವು ಮಾನವನ ಹಕ್ಕು ರಕ್ಷಣೆಗೆ ಇದೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಹಕ್ಕನ್ನು ರಕ್ಷಿಸಬೇಕಾಗಿದೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕು ಜಿಲ್ಲಾ ತಾಲೂಕು ಮಟ್ಟದ ಸಂಸ್ಥೆ ಯಾವುದೂ ಇಲ್ಲ. ಬೇರೆಯವರು ಹೋಲಿಕೆ ಹೆಸರಿನಲ್ಲಿ ಕೆಲಸ ಮಾಡಿದರೆ ಪ್ರಕರಣ ದಾಖಲಿಸಲಾಗುತ್ತದೆ. ಪ್ರತಿ ಇಲಾಖೆಯಲ್ಲೂ ಮಾನವ ಹಕ್ಕುಗಳ ಮಾಹಿತಿ ಫಲಕ ನೀಡಲಾಗುತ್ತದೆ. ಜನರಿಗೂ ಜಾಗೃತಿ ಮಾಡಲಾಗುತ್ತದೆ. ನಮ್ಮ ಗಮನಕ್ಕೆ ಬಂದರೆ ಸ್ವಯಂ ದೂರು ದಾಖಲಿಸಬಹುದು ಎಂದರು. ಈ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ಕೊಟ್ಟು ಈ ಮಾನವ ಹಕ್ಕುಗಳನ್ನು ಯಾವ ರೀತಿ ನಾವು ಗೌರವಿಸಬೇಕು, ಮಾನವ ಹಕ್ಕುಗಳ ಉಲ್ಲಂಘನೆ ಯಾವ ರೀತಿ ತಡಿಬೋದು, ಉಲ್ಲಂಘನೆ ಆದಾಗ ಸರ್ಕಾರಿ ಅಧಿಕಾರಿಗಳು ಏನು ಕಾರಣರಾಗಿರ್ತಾರೆ ಅವ್ರ ಮೇಲೆ ಏನು ಶಿಸ್ತು ಕ್ರಮ ಕೈಗೊಳ್ಬೋದು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಅಧಿಕಾರಿಗಳಿಗೆ ಇವತ್ತಿನ ತಿಳುವಳಿಕೆ ಇದೆ. ಆಯೋಗದ ವರದಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಅನುಪಾಲನೆ ಮಾಡಿದೆ. ಜೊತೆಗೆ ಮಾನವ ಹಕ್ಕು ಆಯೋಗ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಅಂಗಸಂಸ್ಥೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಶೀಘ್ರ ಶಿಫಾರಸು ಮಾಡಲಾಗುತ್ತದೆ ಎಂದರು. ಈ ವೇಳೆ ತಹಶೀಲ್ದಾರರ ಪಟ್ಟರಾಜ್ ಗೌಡ, ಎಂಆರ್ ಕುಲಕರ್ಣಿ, ಡಿಎಸ್ಪಿ ಗೀತಾ ಪಾಟೀಲ್ ಇತರರು ಇದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.